ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಶುಭ ಸಮಾಚಾರ ಏನಂತ ಹೇಳಿದ್ರೆ 2259ನೇ ದಿನದ ಅನ್ನದಾಸೋಹಿ ದರ್ಗಾ ಜೋಗಳ್ಳಿ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಣ್ಣನಾದ ಮಯನು ಮಲ್ಲೇಶ್ ಅಣ್ಣನವರದ್ದು 48ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ನಾವೆಲ್ಲರೂ ಸೇರಿ ಇವತ್ತು ಅವರಿಗೆ ಶುಭಾಶಯವನ್ನು ಮೊದಲನೇದಾಗಿ ಕೋರಬೇಕಾಗುತ್ತೆ. ಅವರಿಗೆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲವನ್ನು ಕೊಟ್ಟು ಕರುಣಿಸಲಿ. ಸದಾ ಅಸನ್ಮುಖಿಯಾಗಿ ಸದಾ ಬಡವರ ಕೆಲಸವನ್ನು ಸದಾ ಹೊಟ್ಟೆ ಹಸ್ತಿರ್ತಕ್ಕಂಥ ಜನರಿಗೆ ಒಂದೊತ್ತಿನ ಊಟವನ್ನು ಹಾಕುವಂಥ ಕೈಂಕರ್ಯವನ್ನು ಈ ನಾಡಲ್ಲಿ ಎಲ್ಲಿಯೂ ಕೂಡ ಮಾಡದೇ ಇರತಕ್ಕಂಥ ಒಂದು ಸಾಧನೆಯನ್ನು ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಳ್ಳಿ ಗ್ರಾಮದಲ್ಲಿ ಮಾಡ್ಕೊಳ್ತಾ ಬರ್ತಿದ್ದಾರೆ. ಅದೆಲ್ಲರಿಗೂ ನಿಮಗೆ ಗೊತ್ತಿರುವ ಹಾಗೆ ಬಂಧುಗಳೇ, ಅವರು ಒಬ್ಬರು ಕಡು ಬಡವರು. 48 ವಸಂತಗಳಿಗೆ ಕಾಲಿಟ್ಟರು ಕೂಡ ಇವತ್ತು ನನ್ನ ಪ್ರಕಾರ ಅವರಿಗೆ ಸ್ವಂತ ಒಂದು ಸೂರಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ವೈಯಕ್ತಿಕವಾಗಿ. ಇಂಥ ಹಿನ್ನೆಲೆಯಲ್ಲಿ ಕರೋನಾ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೂ ದಾನಿಗಳನ್ನು ಒಂದಲ್ಲ ಒಂದು ರೀತಿ ಅಪ್ರೋಚ್ ಮಾಡಿ ಅವರನ್ನು ಕರ್ಕೊಂಬಂದು ಅನೇಕ ಕಾರ್ಯಕ್ರಮಗಳನ್ನು, ಇನ್ಫ್ಯಾಕ್ಟ್ ಅವರು ಮೂಲತಃ ಒಬ್ಬರು ಕಲಾವಿದರು ಹೌದು, ಆರ್ಕೆಸ್ಟ್ರಾ ಸಿಂಗರ್ ಕೂಡ ಹೌದು, ತಾಲೂಕಿನ ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹೌದು. ಈಗಿದ್ದಾಗ್ಯೂ ಕೂಡ ಅನೇಕ ಜನ ಅಣ್ಣಂದ್ರಾಗೆ ಸುಮಾರು ನಾಡಿನಾದ್ಯಂತ ಅನೇಕ ಸಂಘಟಕರನ್ನ ಜೊತೆಗೂಡಿಸ್ಕೊಂಡು ಕಲಾವಿದರ ಬದುಕಿಗೆ ಹಸನಾಗಬೇಕಾದ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಅವ್ರ ಜೊತೆಗೂಡಿಕೊಂಡು ಬಹಳ ವಿಶೇಷವಾಗಿ ನಂದೊಂದು ಸಂಘಟನೆ ಇದೆ, ಚಿರುಣಿ ಕನ್ನಡಾಂಬೆ ಹೋರಾಟ ಸಮಿತಿಯ ಸಂಘಟನೆಯ ಜೊತೆಯೂ ಕೂಡ ಅವರು ತಮ್ಮ ಭಾಗಿತ್ವವನ್ನು, ತಮ್ಮ ನಾಯಕತ್ವವನ್ನು ನಮ್ಮೊಂದಿಗೂ ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು ಇದೆ. ಅವರು ಇದೇ ರೀತಿ 100 ವಸಂತ ಕಾಲವನ್ನು ಪೂರೈಸಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ದೇವರು ಅವ್ರನ್ನ ಚೆನ್ನಾಗಿಟ್ಟರಲ್ಲಿ ಇರ್ತಕ್ಕಂಥದ್ದು, ಜೊತೆಗೆ ಅವ್ರು ಚೆನ್ನಾಗಿದ್ರೆ 100 ಜನ ಬಡವರಿಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಬಂಧುಗಳೇ, ಇಂಥ ಒಬ್ಬ ವ್ಯಕ್ತಿಯನ್ನು ನಾವು ಮಗದೊಮ್ಮೆ ಪ್ರಪಂಚದಲ್ಲಿ ಹುಟ್ಟು ಸಾವು ಇದ್ದದ್ದು ಎಲ್ರಿಗೂ, ಆದರೆ ಹುಟ್ಟಿದ ಮೇಲೆ ಏನಾದರೂ ಒಂಚೂರು ಋಣವನ್ನು ತೀರಿಸಬೇಕಾದ ಜವಾಬ್ದಾರಿ ಇರುತ್ತೆ. ಅದು ಯಾರು ಅಂತ ಹೇಳಿದ್ರೆ ಉಳ್ಳವರು ಯಾರು ಕೂಡ ಕೈ ಬಿಚ್ಚಿ ದಾನ ಧರ್ಮ ಅಂತಕ್ಕಂಥದ್ದು ಯಾರು ಕೂಡ ಮಾಡೋದಿಲ್ಲ. ಇಲ್ದವರೇ ಜಾಸ್ತಿ ಅತಿ ಹೆಚ್ಚು ಈ ಥರದ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಜೋಡಿಸ್ಕೊಂಡಿರ್ತಕ್ಕಂಥದ್ದು ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದಿದೆ. ಅದು ಉದಾಹರಣೆಗೆ ನಮ್ಮ ತಾಲೂಕಿನ ಗೌರವಾನ್ವಿತ ಮಲ್ಲೇಶಣ್ಣ ಕೂಡ ಒಬ್ಬರಾಗ್ತಾರೆ. ಅವರನ್ನು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಅನ್ನದಾಸೋಹಿ ಮಲ್ಲೇಶಣ್ಣ ಅಂತಲೇ ನಾವೆಲ್ಲರೂ ಕೂಡ ಸಂಬೋಧನೆ ಮಾಡ್ತಕ್ಕಂಥದ್ದು. ಉತ್ಪ್ರೇಕ್ಷೆಗೆ ನೀಡುವಂಥದ್ದೇನಿಲ್ಲ. ಯಾರು ನೊಂದವ್ರು ಇರ್ತಾರೆ, ಯಾರು ಬೆಂದವ್ರು ಇರ್ತಾರೆ, ಅಂಥವ್ರ ಪರ ಯಾರು ಧ್ವನಿ ಎತ್ತುತ್ತಾರೆ ಅವರಿಗೆ ನಿಜವಾಗೂ ಕೂಡ ಭಗವಂತ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲವನ್ನ ಕರುಣಿಸಬೇಕಾದ ಅನಿವಾರ್ಯತೆ ಇವತ್ತಿದೆ. ಅದಾಗ್ತಿಲ್ಲ. ಸಾಮಾಜಿಕ ನ್ಯಾಯ, ಸಮಾನತೆ, ನಾವೆಲ್ಲ ಒಂದೇ. ಸಂಪತ್ತಿದೆ, ಸಂಪತ್ತು ಎಲ್ಲಿದೆ? ಇರುವವರ ಹತ್ರ ಇದೆ ಸಂಪತ್ತು, ಬಂಡವಾಳಗಾರರ ಹತ್ರ ಇದೆ. ಆದರೆ ಬಡವರಿಗಾಗಿ ಕೊಡಬೇಕಾದಂಥ ಒಂದಿಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದೇ ಆಗಿದ್ರೆ ಮಲ್ಲೇಶಣ್ಣಂಥವ್ರಾಗಲಿ, ನನ್ನಂಥವ್ರಾಗಲಿ, ಅಣ್ಣಂಥವ್ರಲ್ಲಾಗಲಿ ಯಾರ ಅಗತ್ಯತೆ ಕೂಡ ಸಮಾಜಕ್ಕೆ ಬೇಕಾಗಿರಲಿಲ್ಲ. ಎಲ್ಲರ ಬಳಿನೂ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಇನ್ಯಾಕೆ ಕಷ್ಟ ಕಾರ್ಪಣ್ಯಗಳು ಯಾರಿಗೂ ಇರ್ತಿರ್ಲಿಲ್ಲ. ಎಲ್ಲರೂ ಕೂಡ ಖುಷಿಯಿಂದ ಬದುಕ್ತಿದ್ವಿ. ಆದಾಗ್ಯೂ ಕೂಡ ಭಗವಂತನ ಇಚ್ಛೆ ಆಗಿರಲ್ಲ. ನಮ್ಮ ಕರ್ಮಗಳ ಅನುಸಾರ ನಾವೇನೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಬಂದಿದ್ದೇವೋ ಅದೆಲ್ಲವನ್ನು ಕೂಡ ನಾವು ಮಾಡಿಯೇ ತೀರಬೇಕಾಗ್ತದೆ. ಇಂಥ ಸುಸಂದರ್ಭದಲ್ಲಿ ಮಲ್ಲೇಶಣ್ಣ ಬಹಳ ವಿಶೇಷವಾಗಿ ಮಗದೊಮ್ಮೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ, ನನ್ನ ವೈಯಕ್ತಿಕವಾಗಿಯೂ ಕೂಡ ಅಣ್ಣನಿಗೊಂದು ಕೇಕನ್ನು ಬೆಳಗ್ಗೆನೇ ಕಟ್ ಮಾಡಿ ಅಣ್ಣನಿಗೆ ನಾವು ವಿಜೃಂಭಣೆಯಿಂದ ಒಂದು ಆಚರಣೆ ಮಾಡಬೇಕು ಅಂತ ಹೇಳಿ ರಾತ್ರಿ ಅಷ್ಟೇ ನಾನು ನಮ್ಮ ತಾಲೂಕು ಅಧ್ಯಕ್ಷ ಆದಂಥ ಶ್ರೀರಾಮ್ಜಿ ಜೊತೆ ಚರ್ಚೆ ಮಾಡಿದೆ. ಅವ್ರ ಅನಿವಾರ್ಯ ಫಸ್ಟ್ ಶಿಫ್ಟ್ ಇತ್ತಂತೆ. ಇಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬರ್ತಾ ಇದ್ದೀನಿ ಸರ್ ಅಂತ ಹೇಳಿದ್ರು. ನೋಡಪ್ಪ ಹಿಂಗಿದೆ ಅಣ್ಣಂದು ಅಂತೇಳಿ, ಯಾವತ್ತಾರು ನಾವು ಬೇರೆ ದಿನ ನನಗೆ ವಿಶೇಷವಾಗಿ ಆತಿಥ್ಯವನ್ನು ವಹಿಸಬೇಕು ಅಂತ ಕೂಡ ನಾವು ಕೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ. ಈ ನೆಲೆಯಲ್ಲಿ ಅವರಿಗೆ ಮಗದೊಮ್ಮೆ ಇನ್ನು ಅನ್ನದಾಸೋಹಿ ಮಲ್ಲೇಶಣ್ಣನಿಗೆ, ದರ್ಗಾ ಜೋಗಳ್ಳಿಯ ತಾಲೂಕಿನ ಸತ್ಪ್ರಜೆಗಳು, ಎಲ್ಲ ಸಂಘಟನೆಯ ನೇತಾರರು ಎಲ್ಲರ ಕಡೆಯಿಂದ ವಿಶೇಷವಾಗಿ ದೇವರಲ್ಲಿ ನಾವು ಮುಡಿಪಿಡೋದೇನಂತೆ ಅಂದರೆ ಅವ್ರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಪ್ಪ, ಅವ್ರಿಗೂ ಕೂಡ ಎಲ್ಲರಂತೆ ಬದುಕಿ ಸಮಾಜಕ್ಕೆ ಒಂದಷ್ಟು ಅವ್ರದೇ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ. ಆ ಥರ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಸಹಕಾರ ಅವರಿಗೆ ಸದಾ ಎಲ್ಲರದೂ ಇರಲಿ ಅಂತಕ್ಕಂಥದ್ದು ನನ್ನ ಒಂದು ಮಾತಾಗಿರುತ್ತೆ. ಹಾಗಾಗಿ ನಾನಂತೂ ಅವ್ರ ಜೊತೆ ನಾನೊಬ್ಬ ಬ್ರದರ್ ಆಗಿ ಸದಾ ನಾನು ಉಸಿರಿರೋವರೆಗೂ ಕೂಡ ಅವ್ರ ಜೊತೆ ಇರ್ತೀನಿ ಅಂತಕ್ಕಂಥದ್ದು ಈ ಮುಖೇನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವ್ರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನೇನು ಬೇರೆ ಪದಗಳು ಬರ್ತಿಲ್ಲ ಅವ್ರ ಬಗ್ಗೆ ಮಾತಾಡಲಿಕ್ಕೆ. ಅನೇಕ ವಿಚಾರಗಳಿದೆ.
ಯಾಕೆಂದರೆ ಒಬ್ಬ ಮನುಷ್ಯನ ಹಿನ್ನೆಲೆ ಮತ್ತು ಆ ಮನುಷ್ಯನ ಒಂದು ದೃಢವಾದ ನಿರ್ಧಾರಗಳನ್ನು ನಾವೆಲ್ಲರೂ ಕೂಡ ಖುಷಿಯಿಂದ ಆಲಿಂಗದಿಂದ ಒಪ್ಕೊಳ್ಬೇಕಾಗ್ತದೆ. ಯಾರೇ ಇರಲಿ, ದುರ್ಬಲ ಸಮಾಜದಲ್ಲಿರ್ತಕ್ಕಂಥ ಜನರ ಬದುಕುಗಳನ್ನು ಹಸನ ಮಾಡುವಂಥ ಕೆಲಸ ಸರ್ಕಾರದಿರುತ್ತೆ. ಅದನ್ನೆಲ್ಲವನ್ನು ನಿರ್ಲಕ್ಷ್ಯ ಮಾಡಿದ್ದಿದೆ. ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸಿಗಬೇಕಾದ ಸೌಲಭ್ಯಗಳು ಬಡವರಿಗೆ ಸಿಕ್ಕಿಲ್ವಲ್ಲ ಅನ್ನೋ ಕೊರಗು ನಂದು ಇದೆ, ಮಲ್ಲೇಶಣ್ಣನಂತವ್ರದ್ದು ಇದೆ, ಎಲ್ಲರದೂ ಇದ್ದೇ ಇರುತ್ತೆ ಸಹಜವಾಗಿ. ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ಕಳಿಸುವಂಥ, ಧ್ವನಿ ಎತ್ತುವಂಥ ಕೆಲಸಗಳನ್ನು ಮಾಡ್ತಾ ಬರ್ತಿರ್ತಕ್ಕಂಥ ಮಲ್ಲೇಶಣ್ಣನಿಗೆ ಮತ್ತು ತಂಡಕ್ಕೆ ಮತ್ತೊಮ್ಮೆ ನಾನು ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.